ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈಗ ನಾವು ಶಿವಮೊಗ್ಗದ ತುಂಗಾ ನದಿಯ ತಟದಲ್ಲಿದ್ದೇವೆ. ಶಿವಮೊಗ್ಗದ ಗಾಜು ಡ್ಯಾಮ್, ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ನ 27 ಗೇಟ್ಗಳನ್ನ ತೆರೆಯಲಾಗಿದೆ. ಬೆಳಗ್ಗೆ 55,000 ಕ್ಯೂಸೆಕ್ ನೀರು ಬಿಟ್ಟಿದ್ರು. ಈಗ ನೀರು ಇನ್ನೂ ಜಾಸ್ತಿ ಆಗಿದೆ. ಮಳೆ ಪಶ್ಚಿಮ ಘಟ್ಟ ಇದೆ, ಮಲೆನಾಡು ಭಾಗ ಇದೆ, ಅಲ್ಲಿ ಇನ್ನೂ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ. ಹಾಗಾಗಿ ಈ ಮಳೆ ನಿರಂತರವಾಗಿ ಮಳೆ ಸುರಿತೋದ್ರಿಂದ ಡ್ಯಾಮಿನ ಒಳಹರಿವು ಕೂಡ ಜಾಸ್ತಿ ಆಗಿದೆ. 65,000 ಕ್ಯೂಸೆಕ್ಗಿಂತೂ ಜಾಸ್ತಿ ನೀರು ಒಳಹರಿವು ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ ತುಂಬಿದೆ. ಹಾಗಾಗಿ 22 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಈಗ 75,000 ಕ್ಯೂಸೆಕ್ಗಿಂತ ಅಧಿಕ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ನೋಡ್ಬೋದು ವಾತಾವರಣ ದೃಶ್ಯ ಆಗಿದೆ ಅಂತ ಹೇಳಿದರೆ, ಬೆಳಗ್ಗೆ 55,000 ಕ್ಯೂಸೆಕ್ ನೀರಿದ್ದಂಥ ತುಂಗಾ ನದಿ ಈಗ 75,000 ಕ್ಯೂಸೆಕ್ ನದಿಗೆ ಡ್ಯಾಮ್ನಿಂದ ನದಿಗೆ ನೀರು ಬಿಡಲಾಗ್ತದೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ತುಂಗಾ ನದಿ ಈಗ ಅಪಾಯ ಮಟ್ಟ ಮೀರಿ ಕೂಡ ಹರಿತಾ ಇದೆ. ಹಾಗಾಗಿ ಇನ್ನೂ ಕೂಡ ರಾತ್ರಿ ಇಡೀ ಮಳೆ ಆದರೂ ಕೂಡ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಅಂದರೆ ಶಿವಮೊಗ್ಗ ನಗರದಲ್ಲೇ ಏನು ತುಂಗಾ ನದಿ ಹರಿದು ಹೋಗಿದೆ. ಹಾಗಾಗಿ ಸಾಕಷ್ಟು ತುಂಗಾ ನದಿ ಇರುವಂಥ ಏನು ತಗ್ಗು ಪ್ರದೇಶ ಇದ್ದಾವೆ, ಆ ತಗ್ಗು ಪ್ರದೇಶ ಕೂಡ ನೀರು ನುಗ್ಗುವ ಸಾಧ್ಯತೆ ಇದೆ. ನೆರೆ ಭೀತಿ ಕಾಡ್ತಾ ಇದೆ. ಈ ಒಂದು ಭಾಗದಲ್ಲಿ ನಾವು ತುಂಗಾ ನದಿ ನೋಡಿದ್ವಿ, ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಹೋಗ್ತೀವಿ. ಅಂದರೆ ಈಗಾಗಲೇ ಕೂಡ ನೀರಿದೆ. 75,000 ಕ್ಯೂಸೆಕ್ ನೀರು ಏನು ಬಿಟ್ಟಿದ್ದಾರೆ. ಬಿಟ್ಟ ನಂತರ ರಾಮೇಶ್ ಶೆಟ್ಟಿ ಪಾರ್ಕ್ ಇದೆ ಮತ್ತು ಕುಂಬಾರಗುಂಡಿ ಇದೆ. ಈ ಬಡಾವಣೆಯಲ್ಲಿ ಕೂಡ ಏನು ನೆರೆ ಭೀತಿ ಈಗ ಕಾಡ್ತಾ ಇದೆ. ಅಂದರೆ ನಾವು ದೃಶ್ಯವಾಗಿ ತೋರಿಸ್ತಾ ಹೋಗ್ತೇವೆ ನಿಮಗೆ. ಮುಖ್ಯ ರಸ್ತೆ ಇದೆ, ಅಂದರೆ ಬಡಾವಣೆಗಳ ಮುಖ್ಯ ರಸ್ತೆ ಇದೆ. ಆ ಮುಖ್ಯ ರಸ್ತೆಗೆ ನೀರು ಈಗಾಗಲೇ ಬರ್ತಾ ಇದೆ. ಹಾಗಾಗಿ ಬಂದಿದೆ. ನೋಡ್ಬೋದು ದೃಶ್ಯದಲ್ಲಿ ಒಂದು ಕಡೆ ತುಂಗಾ ನದಿ ಇದೆ. ತುಂಗಾ ನದಿ 75,000 ಕ್ಯೂಸೆಕ್ ನೀರು ಹರಿತಾ ಇದೆ. ಅದರ ಪರಿಣಾಮವಾಗಿ ದೊಡ್ಡ ಮಟ್ಟದಲ್ಲಿ ಏನು ನೀರು ಸುರಿತಾ ಇದೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮವಾಗಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ. ಹಾಗೆ ಡ್ಯಾಮ್ನಿಂದ ನಿರಂತರವಾಗಿ ನೀರನ್ನ ಹೆಚ್ಚು ಬಿಡ್ತಾ ಇದ್ದಾರೆ. 55,000 ಕ್ಯೂಸೆಕ್ ಬಿಟ್ಟಂಥ ನೀರನ್ನು ಈಗ ಸಂಜೆ ಬೆಳಗ್ಗೆ ಬಿಟ್ಟದ 55,000 ಕ್ಯೂಸೆಕ್ ಇತ್ತು. ಈಗ ಸಂಜೆ ಆದಂಥ 75,000 ಕ್ಯೂಸೆಕ್ ನೀರು ಬಿಟ್ಟಿದೆ. ಅದರ ಪರಿಣಾಮವಾಗಿ ಈಗ ರಾಮೇಶ್ ಶೆಟ್ಟಿ ಪಾರ್ಕ್ ಇದೆ. ಆ ರಾಮೇಶ್ ಶೆಟ್ಟಿ ಪಾರ್ಕ್ ಬಳಿ ಏನು ರಸ್ತೆ ಇದೆ, ಆ ರಸ್ತೆ ಬಳಿ ಕೂಡ ನೀರು ಬಂದಿದೆ. ತುಂಗಾ ನದಿ ನೀರು ಬಂದಿದೆ. ಇದರ ಪ್ರಮಾಣ ಇನ್ನೂ ಜಾಸ್ತಿ ಆದರೆ ಪಕ್ಕದಲ್ಲಿರುವಂಥ ಏನು ಬಡಾವಣೆ ಇದ್ದಾವೆ, ತಗ್ಗು ಪ್ರದೇಶದ ಬಡಾವಣೆ ಇದ್ದಾವೆ, ಅಲ್ಲಿ ಏನೋ ನೆರೆ ಬರುವಂಥ ಸಾಧ್ಯತೆ ಇದೆ. ಒಂದು ಆತಂಕ ಕಡೆ ನಾವು ತೆಪ್ಪಗಳು ನೋಡ್ಬೋದು. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಮಹಾನಗರ ಪಾಲಿಕೆ ಅಂದರೆ ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಜನರನ್ನು ರಕ್ಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಆ ತೆಪ್ಪಗಳನ್ನು ಕೂಡ ಅಲ್ಲಿ ಈಗಾಗಲೇ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಏನು ಆಯುಕ್ತರಿದ್ದಾರೆ, ಈಗಾಗಲೇ ಮುನ್ನೆಚ್ಚರಿಕೆ ಕೊಟ್ಟಿದ್ದರು. ಏನು ತಗ್ಗು ಪ್ರದೇಶ ಇದ್ದಾವೆ, ಆ ತಗ್ಗು ಪ್ರದೇಶವಂಥ ಜನರಿಗೆ ಕೂಡ ಒಂದಿಷ್ಟು ಮುನ್ಸೂಚನೆ ಕೊಟ್ಟಿದ್ದಾರೆ. ಇನ್ನೂ ನೀರಿನ ಪ್ರಮಾಣ ರಾತ್ರಿ ಇಡೀ ಕೂಡ ಮಳೆ ಜಾಸ್ತಿ ಆದರೆ ಇನ್ನೂ ಕೂಡ ಡ್ಯಾಮ್ನಿಂದ ನೀರನ್ನು ಹೆಚ್ಚು ಪ್ರಮಾಣದಲ್ಲಿ ಡ್ಯಾಮ್ನಿಂದ ನೀರು ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಇನ್ನೂ 80,000, 85,000, 90,000 ಕ್ಯೂಸೆಕ್ ಆದರೆ ಈ ಭಾಗದಲ್ಲಿ ಏನು ಶಿವಮೊಗ್ಗ ನಗರದಲ್ಲಿರುವಂಥ ಏನು ತಗ್ಗು ಪ್ರದೇಶ ಇದ್ದಾವೆ, ಈ ಭಾಗದಲ್ಲಿ ನೆರೆಯ ಭೀತಿ ಇದೆ. ಹಾಗಾಗಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ತೆಪ್ಪಗಳು ನೋಡ್ಬೋದು. ಒಂದು 8ರಿಂದ 10 ತೆಪ್ಪಗಳನ್ನು ಕೂಡ ಇಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಇರಿಸಿದ್ದಾರೆ. ಅಂದರೆ ಕೂಡಲೇ ಏನು ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ರೆ ಅಲ್ಲಿರುವಂಥ ಏನು ಜನರಿದ್ದಾರೆ, ಆ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಏನು ಕಳಿಸ್ಬೇಕಾಗತ್ತೆ, ರವಾನಿಸಬೇಕಾಗತ್ತೆ. ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಹಾನಗರ ಪಾಲಿಕೆ ಮಾಡಿಕೊಂಡಿದೆ. ನಿರಂತರವಾಗಿ ಏನು ಮಲೆನಾಡು ಭಾಗ ಇದೆ, ತೀರ್ಥಹಳ್ಳಿ ಆಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಏನು ಈ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಅದರ ಪರಿಣಾಮವಾಗಿ ಗಾಜನ ಡ್ಯಾಮ್ ಇದೆ, ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕ್ಷಣಕ್ಕೂ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ. 75,000 ಕ್ಯೂಸೆಕ್ ನೀರಿಗಿಂತ ಅಧಿಕವಾಗಿ ಡ್ಯಾಮ್ನಿಂದ ನದಿ ಬಿಡಲಾಗ್ತದೆ. ಹಾಗಾಗಿ ಇನ್ನೂ ಜಾಸ್ತಿ ನೀರು ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಶಿವಮೊಗ್ಗ ಏನು ನಗರ ಇದೆ, ತುಂಗಾ ನದಿ ತಟದಲ್ಲಿರುವಂಥ ಈ ತಗ್ಗು ಪ್ರದೇಶ ಇದ್ದಾವೆ, ಅಲ್ಲಿ ಈಗ ನೆರೆ ಭೀತಿ ಕಾಡ್ತಾ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.